ನಮಸ್ಕಾರ ಎಲ್ಲರಿಗೂ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನುಡಿ ಕನ್ನಡ ಚಾನಲ್. ಇವತ್ತು ನಾನು ವ್ಯಾಕರಣ, ವರ್ಣಮಾಲೆ, ಒತ್ತಾಕ್ಷರಗಳನ್ನು ಹೇಳಿಕೊಡುತ್ತಿದ್ದೇನೆ. ಇನ್ ಟುಡೇಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಟೀಚ್ ಒತ್ತಾಕ್ಷರಗಳು. ಒತ್ತಾಕ್ಷರಗಳು ಅಂದರೆ ಬೇಬಿ ಲೆಟರ್ಸ್. ಇಲ್ಲಿ ಕೆಲವು ಪದಗಳನ್ನು ನೀವು ನೋಡಬಹುದು. ಯು ಕ್ಯಾನ್ ಸಿ ಹಿಯರ್ some words. Here aksharaгаlu. First is akshara. First letter is akshara. For that ottakshara is ka. How to write ottakshara ka? Without talekattu we have to write ka ottakshara. When we create a word using this ottakshara, see one more example here. Akka. This is the ಒತ್ತಾಕ್ಷರ ಪದ. ಇದು ಒತ್ತಾಕ್ಷರ ಪದ. ನೆಕ್ಸ್ಟ್ ಎಕ್ಸಾಂಪಲ್ ಗ. ಗಾಗೆ ಒತ್ತಾಕ್ಷರ ಬೇಬಿ ಲೆಟರ್ಸ್ ವಿದೌಟ್ ತಲೆಕಟ್ಟು. ದೇರ್ ಈಸ್ ನೋ ತಲೆಕಟ್ಟು ಫಾರ್ ಬೇಬಿ ಲೆಟರ್ ಹಿಯರ್. ಸೊ ಒನ್ ವಿ ಆ್ಯಡ್ ದಿಸ್ ಒತ್ತಾಕ್ಷರ ಟು ಗ, ಸಿ ಹಿಯರ್ ಪದ ಮಗ್ಗ. ಸೇಮ್ ನೆಕ್ಸ್ಟ್ ಘ. ಘ ಒತ್ತಾಕ್ಷರ ಬೇಬಿ ಲೆಟರ್ ಈಸ್ ಹಾಫ್ gha. There is no talekattu here, only half gha you have to write, and the word is here you can see udghatane. Only ardha gha ಒತ್ತಾಕ್ಷರ ಲೆಟರ್ ಇಲ್ಲಿ ನಾವು ಬರೆಯುತ್ತೇವೆ. ಸೇಮ್ ಹಿಯರ್ ಚ. ಚ ಒತ್ತಾಕ್ಷರ ಲೆಟರ್ ಹಾಫ್ ಚ ವಿದೌಟ್ ತಲೆಕಟ್ಟು ಚ. We have to write baby letter, and the word is here using baby letter is achu. Achu. Same next is cha. Here cha baby letter is ottakshara half cha. The word is here is swachha. See here cha half cha ನಾವು ಇಲ್ಲಿ ಬರೆದಿದ್ದೇವೆ. ಫುಲ್ cha ಇಲ್ಲ, ಒತ್ತಾಕ್ಷರದಲ್ಲಿ half cha ವಿದೌಟ್ ತಲೆಕಟ್ಟು ರಹಿತ ಒತ್ತಾಕ್ಷರ ಇದು. ಸೇಮ್ ನೆಕ್ಸ್ಟ್ ಠ. ಠ ಒತ್ತಾಕ್ಷರ ಲೆಟರ್ ನೋಡಿ ಇಲ್ಲಿ ಹಾಫ್ ಠ. ಸೇಮ್ ಪದದಲ್ಲಿ ನೋಡಿದರೆ ಇಲ್ಲಿ ಗರಿಷ್ಠ ಟ ಹಾಫ್ ಠ. ಸೇಮ್ ಡ. ಡ ಇಲ್ಲಿ ಹಾಫ್ ಡ ತಲೆಕಟ್ಟು ರಹಿತ ಡ ಬೇಬಿ ಲೆಟರ್. ವರ್ಡ್ ಗುಡ್ಡ. ನೆಕ್ಸ್ಟ್ ಥಾ ಲೆಟರ್. ಥಾ ಲೆಟರ್ಗೆ ಹಾಫ್ ಥ ತಲೆಕಟ್ಟು ರಹಿತ ಬೇಬಿ ಲೆಟರ್ ಒತ್ತಾಕ್ಷರ ನಾವು ಬರೀಬೇಕು. ಸೇಮ್ ಪದದಲ್ಲಿ ನೋಡುವುದಾದರೆ ಸ್ಥಳ ಹಾಫ್ ಥ. ನೆಕ್ಸ್ಟ್ ದ. ಇಲ್ಲಿ ಸಹ ತಲೆಕಟ್ಟು ರಹಿತ ಬೇಬಿ ಲೆಟರ್ ಒತ್ತಾಕ್ಷರ ಅರ್ಧ ದ ಉದ್ದ. ನೆಕ್ಸ್ಟ್ ಈಸ್ ಧ. ಧ ಹಾಫ್ ಧ. ಪದ ಇಲ್ಲಿ ನೋಡುವುದಾದರೆ ಯುದ್ಧ ತಲೆಕಟ್ಟು ರಹಿತ ಧ. ಸೇಮ್ ಪ. ಸೇಮ್ ಇಲ್ಲಿ ಫಾರ್ಮುಲಾ ಫಾಲೋ ಆಗುತ್ತೆ. ಎಲ್ಲ ಒತ್ತಾಕ್ಷರಗಳು ಇಲ್ಲಿ ತಲೆಕಟ್ಟು ರಹಿತ ಒತ್ತಾಕ್ಷರಗಳು. ಪ ಅಪ್ಪ ಹಾಫ್ ಪ. ಸೇಮ್ ಶ ಹಾಫ್ ಶ ತಲೆಕಟ್ಟು ರಹಿತ ಶ ಪದ. ಹಿಯರ್ ವರ್ಡ್ ಈಸ್ ನಿಶಬ್ದ. ಸೇಮ್ ಶ ಶ ಹಾಫ್ ಶ ಅಕ್ಷರ. ನೆಕ್ಸ್ಟ್ ಸ ಒತ್ತಾಕ್ಷರ ಹಾಫ್ ಸ ತಲೆಕಟ್ಟು ರಹಿತ ಒತ್ತಾಕ್ಷರ ಪದ. ವರ್ಡ್ ಈಸ್ ಬಸ್ಸು. ಸೇಮ್ ಹ ಲೆಟರಿಗೆ ಒತ್ತಾಕ್ಷರ ಹಾಫ್ ಹ ಪದ. ಇಲ್ಲಿ ನೋಡುವುದಾದರೆ ಚಿಹ್ನೆ. ಲಾಸ್ಟ್ ಇದು ಳ ಹಾಫ್ ಳ ತಲೆಕಟ್ಟು ರಹಿತ ಳ ಕುಳ್ಳ. ಇಲ್ಲಿ ಒತ್ತಾಕ್ಷರಗಳನ್ನು ನಾವು ನೋಡುವುದಾದರೆ ಅಕ್ಷರಗಳ ತಲೆಕಟ್ಟು ರಹಿತ ಒತ್ತಾಕ್ಷರಗಳು. ತಲೆಕಟ್ಟು ರಹಿತ ಇಲ್ಲಿ ಯಾವುದು ಒತ್ತಾಕ್ಷರಕ್ಕೆ ಸಹ ತಲೆಕಟ್ಟು ಇಲ್ಲ. ಎಲ್ಲ ಅರ್ಧ ಅಕ್ಷರಗಳನ್ನು ಬರೆಯಲಾಗಿದೆ. ಇವುಗಳನ್ನು ನಾವು ಒತ್ತಾಕ್ಷರಗಳು ಎನ್ನುತ್ತೇವೆ. ಒತ್ತಾಕ್ಷರಗಳು ಅಂದರೆ ಇಲ್ಲಿ
baby letters. So hope you guys understood this video. For more videos, please subscribe to my YouTube channel. Thank you for watching it.